ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಶ್ವಾಸ ಸಂಧಿಯಲ್ಲಿ 28ನೇ ಶ್ಲೋಕ. ವಾಸುದೇವನು ಕರಿಸುವನು ಕಾರ್ಪಾಸನಾಮದಿ ಸಂಕರುಷನನು ವಾಸವಾಗಿಹ ತೂಲದೊಳು ತಂದುಕನು ತಾ ಪ್ರದ್ಯುಮ್ನ ವಾಸರೂಪ ನಿರುದ್ಧ ದೇವನು ಭೂಷಣನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಸರ್ವದ ಮಾನ್ಯಮಾನದನು. 5 ರೂಪಗಳನ್ನ ಹೇಳ್ತಾರೆ. ಪರಮಾತ್ಮನ 5 ರೂಪ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ. ವಾಸುದೇವ ಎಲ್ಲಿದ್ದಾನೆ? ಕಾರ್ಪಸ ಅಂದ್ರೆ ಹತ್ತಿ. ಅದರಲ್ಲಿ ಆ ಬೀಜಗಳು ಇರ್ತದೆ ನೋಡಿ, ಬೀಜ ಸಹಿತವಾದ ಹತ್ತಿಯಲ್ಲಿ ವಾಸುದೇವ ಇರ್ತಾನೆ ಅಂತ ಹೇಳ್ತಾರೆ. ಸಂಕರ್ಷಣ ತೂಲದೊಳು. ತೂಲ ಅಂದ್ರೆ ಹತ್ತಿ ಇಲ್ಲದೆ, ಕಾರ್ಪಸಕ್ಕೂ ತೂಲಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಆ ಬೀಜ ಸಮೇತ ಇದ್ರೆ ಕಾರ್ಪಾಸ, ಆ ಬೀಜ ತೆಗೆದು ಬಿಟ್ರೆ ಅದನ್ನೇ ತೂಲ ಅಂತ ಕರೀತಾರೆ. ಆ ರೀತಿಯಾಗಿ ಅಲ್ಲಿ ಸಂಕರ್ಷಣ ಇದ್ದಾನೆ. ಕಾರ್ಪಾಸದಲ್ಲಿ ವಾಸುದೇವ, ತೂಲದಲ್ಲಿ ಸಂಕರ್ಷಣ. ಪ್ರದ್ಯುಮ್ನ ತಂದುಗನು. ತಂತು ಅಂದ್ರೆ ನೂಲುಗಳು. ಆ ಬಟ್ಟೆ ಹತ್ತಿಯಿಂದ ನೂಲುಗಳು ಮಾಡ್ತಾರಲ್ವಾ, ಆ ನೂಲುಗಳಲ್ಲಿ ಪ್ರದ್ಯುಮ್ನ ಇದ್ದಾನೆ. ಅನಿರುದ್ಧ ದೇವನು ವಾಸರೂಪನು. ಆ ವಸ್ತ್ರ ರೂಪದಲ್ಲಿ ವಾಸುದೇವ ಇದ್ದಾನೆ. ಎಷ್ಟು ಚಂದ ಇದೆ ನೋಡಿ, 4 ರೂಪ: ಕಾರ್ಪಾಸ, ತೂಲ, ಬಟ್ಟೆ, ದಾರ ಮತ್ತು ಬಟ್ಟೆ. ಪರಮಾತ್ಮನ 4 ರೂಪ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಾಗೆ ಪರೇಶ ನಾರಾಯಣನು, ನಾರಾಯಣ ರೂಪಿ ಪರಮಾತ್ಮ ಅದನ್ನ ಧರಿಸುವವನಾಗಿ, ಬಟ್ಟೆ ಇದ್ದು ಬಿಟ್ರೆ ಸಾಕೆ, ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾರು ಧರಿಸ್ತಾನೆ? ನಾರಾಯಣ ಧರಿಸ್ತಾನೆ. ಎಷ್ಟು ಚಂದ ಇದೆ ನೋಡಿ. ನಾವೊಂದು ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡಿದರೆ ಆ ಬಟ್ಟೆಯೇ ಅಲ್ಲೂ ದೇವರೇ, ಆ ಬಟ್ಟೆಯಲ್ಲಿ ಇರತಕ್ಕ ದಾರ ಅದು ದೇವರೇ, ಆ ದಾರ ಯಾವುದರಿಂದ ಮಾಡಿದ್ದು? ತೂಲ, ಹತ್ತಿ, ಅದು ದೇವರೇ, ಅದು ಬೀಜ ಇಲ್ಲದೆ ಇರೋದು. ಮತ್ತು ಅದು ಬೀಜ ಇರುವಾಗ ಇರತಕ್ಕದ್ದು ಕಾರ್ಪಾಸ, ಅದರಲ್ಲೂ ಕೂಡ ದೇವರೇ. ಅದರಿಂದ ದೇವರಿಗೆ ಒಂದು ವಸ್ತ್ರ ಸಮರ್ಪಣೆ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಯಾರನ್ನ ಚಿಂತನೆ ಮಾಡಬೇಕು? ಈ 5 ರೂಪಗಳನ್ನ ಚಿಂತನೆ ಮಾಡಬೇಕು: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅವನೇ ಆ ಬಟ್ಟೆ ಒಳಗೆ ಇದ್ದಾನೆ, ಅವನೇ ಅದನ್ನ ಸ್ವೀಕಾರವೂ ಮಾಡ್ತಾನೆ. ನಾವು ಬಟ್ಟೆಯನ್ನು ಧರಿಸುವಾಗಲೂ, ಬಟ್ಟೆಯನ್ನು ಹಾಕಿಕೊಳ್ಳುವಾಗಲೂ ಈ ಚಿಂತನೆಯೇ ಇರಬೇಕು. ಬಟ್ಟೆ ಯಾರಿಗೆ? ನಮ್ಮ ಶರೀರಕ್ಕಲ್ಲ. ನಮ್ಮ ಶರೀರದಲ್ಲಿ ಇದು ಹೊಲಸು, ಇದು ಒಂದಿನ ಸುಟ್ಟು ಹೋಗತಕ್ಕದ್ದು ಈ ಶರೀರ. ಇದಕ್ಕೆ ಯಾಕೆ ವೇಷಭೂಷಣ ಎಲ್ಲ? ಒಳಗಿರುವ ಈ ಶರೀರದ ಒಳಗಿರುವ ಆ ಪರಮಾತ್ಮನಿಗೆ ಇದೆಲ್ಲವೂ ಕೂಡ ಅಲಂಕಾರ ಎಂಬ ಒಂದು ಭಾವ. ಎಷ್ಟು ಸಣ್ಣ ವ್ಯತ್ಯಾಸ ನೋಡಿ. ಹೇಗಾದ್ರೂ ಬಟ್ಟೆ ಹಾಕೋತೀವಿ, ಅದರಲ್ಲಿ ಈ ರೀತಿಯಾದ ಒಂದು ಸಣ್ಣ ವ್ಯತ್ಯಾಸ ಮಾಡಿ ನಾವು ಬಟ್ಟೆಯನ್ನು ಧರಿಸಿದ್ರೆ ಅದೇ ದೊಡ್ಡ ಸೇವೆ ಆಗ್ಬಿಡುತ್ತೆ. ಈ ರೀತಿಯಾಗಿ ನಾವು ಧರಿಸುವ ಬಟ್ಟೆ ಅದು ಪರಮಾತ್ಮನಿಗೆ ಅಲಂಕಾರ, ಅವನದ್ದೇ ಅದು, ಹಾಗೆ ಅಂತ ಚಿಂತನೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಲಲನೆಯಿಂದೊಡ ಕೂಡಿ ಚೈಲಗಳೊಳಗೆ ಓತಪ್ರೋತ ರೂಪದಿ ನೆಲೆಸಿಹನು ಚತುರಾತ್ಮಕ ಜಗನ್ನಾಥ ವಿಠ್ಠಲನು. ಚಳಿ ಬಿಸುಳು ಮಳೆ ಗಾಳಿ ಎಂದರೆಗಳಿಗೆ ಬಿಡದಲೆ ಕಾವನೆಂದರಿದಿಳೆಯೊಲಾರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ. ಚತುರಾತ್ಮಕ ಜಗನ್ನಾಥ ವಿಠ್ಠಲನು. 4 ರೂಪ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ರೂಪ. ಅದು ಜಗನ್ನಾಥ ವಿಠ್ಠಲನು, ಪರಮಾತ್ಮ ಬಿಂಬಮೂರ್ತಿಯಾದ ಶ್ರೀಮನ್ನಾರಾಯಣನು, ಅವನದ್ದೇ ರೂಪಗಳು. ಲಲನೆಯಿಂದ ಒಡಕೂಡಿ, ತನ್ನ ಮಡದಿಯಾದ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಚೀಲಗಳಲ್ಲಿ ಅಂದ್ರೆ ಎಲ್ಲಾ ವಸ್ತ್ರಗಳಲ್ಲಿ ಕೂಡ ಓತಪ್ರೋತವಾಗಿ, ಓತಪ್ರೋತ ಅಂದ್ರೆ ಹರಿಜಾಂಟಲ್, ವೆರ್ಟಿಕಲ್ ಅಂತ ಹೇಳ್ತಾರೆ. ಅಡ್ಡ ದಿಡ್ಡಿ ಅಂತಾರೆ ನೋಡಿ. ಅಡ್ಡ ದಿಡ್ಡಿ ಅಂದ್ರೆ ಹರಿಜಾಂಟಲ್ ಮತ್ತು ವೆರ್ಟಿಕಲ್ ಆಗಿ. ಆ ದಾರ ಹಾಗೆ ತಾನೇ ಇದೆ, ಹಾಗೆ ತಾನೇ ವಸ್ತ್ರ ನಿರ್ಮಾಣ ಮಾಡೋದು. ನೂಲು ಅಡ್ಡಕ್ಕೂ ಬರಬೇಕು, ಉದ್ದಕ್ಕೂ ಬರಬೇಕು, ಹಾಗಿದ್ರೆ ವಸ್ತ್ರ ತಯಾರಾಗ್ತದೆ ನೋಡಿ. ಆ ರೀತಿಯಾಗಿ ಎಲ್ಲದರಲ್ಲೂ ಇದ್ದಾನೆ. ಅಡ್ಡಕ್ಕೂ ಇದ್ದಾನೆ, ಉದ್ದಕ್ಕೂ ಇದ್ದಾನೆ. ಇದ್ದು ಆ ಬಟ್ಟೆ ಒಳಗೆ ನೂಲಿನಲ್ಲೂ ಇದ್ದು ಚಳಿ ಬಿಸಿಲು ಮಳೆ ಗಾಳಿ ಎಲ್ಲದರಲ್ಲಿಂದಲೂ ನಮ್ಮನ್ನ ಕಾಪಾಡ್ತಾನೆ ನೋಡಿ. ವಸ್ತ್ರ ನಾವು ಎಷ್ಟು ಚೆನ್ನಾಗಿ ಒದ್ಕೋತೀವಿ, ರಗ್ಗು, ಸ್ವೆಟ್ರು ಏನೇನೋ ಹಾಕೋತೀವಿ. ಅದು ಚಳಿಗೂ ಬೇಕು, ಮಳೆಗೂ ಬೇಕು, ಬಿಸಿಲಿಗೂ ಬೇಕು. ಬಿಸಿಲಲ್ಲಿ ಹೋಗಬೇಡ ಅಂತ ಹೇಳ್ತಾರೆ ನೋಡಿ.
ತುಂಬಾ ಯು ವಿ ರೇಸ್ ಬರುತ್ತದೆ ಹಾಗೆ ಅಂತ ಬಟ್ಟೆ ಒದ್ಕೊಂಡೇ ಹೋಗಬೇಕು ಹಾಗೆ. ಅದರಿಂದ ಚಳಿ ಮಳೆ ಎಲ್ಲದರಿಂದಲೂ ಕೂಡ ನಮ್ಮನ್ನ ಈ ಬಟ್ಟೆ ಕಾಪಾಡ್ತದೆ. ಆದರೆ ನಾವು ಯಾವತ್ತಾರು ಬಟ್ಟೆಯನ್ನು ಹಾಕುವಾಗ ಬಟ್ಟೆ ಒಳಗಿದ್ದು ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮ್ಮ ಮರ್ಯಾದೆಯನ್ನು ಕೂಡ ರಕ್ಷಣೆ ಮಾಡ್ತಾನೆ, ನಮ್ಮ ಮಾನವನ್ನು ರಕ್ಷಣೆ ಮಾಡ್ತಾನೆ, ಯಾವತ್ತಾರು ಚಿಂತನೆ ಮಾಡಿದ್ದುಂಟ? ಗುರುಗಳು ತೋರಿಸಿಕೊಟ್ಟು, ಅದಕ್ಕೆ ಗುರುಗಳು ಅಂತ ಹೇಳೋದು. ಎಷ್ಟು ಚೆನ್ನಾಗಿ ನಾವು ಸಣ್ಣ ಸಿಂಪಲ್ ಚೇಂಜ್ ಅಷ್ಟೇ, ಏನು ಕಾಂಪ್ಲಿಕೇಟೆಡ್ ಅಲ್ಲ. ಆ ಮನಸ್ಸು ಬದಲಾವಣೆ ಆಗಬೇಕು. ನಾವೇನು ಧರಿಸ್ತೀವಿ, ಏನು ಊಟ ಮಾಡ್ತೀವಿ, ಏನು ಸ್ನಾನ ಮಾಡ್ತೀವಿ, ಏನು ಕುಡಿತೀವಿ, ಆ ಪದಾರ್ಥದಲ್ಲಿ ದೇವರೇ ಇದ್ದಾನೆ, ದೇವರೇ ಅದನ್ನ ನಮ್ಮೊಳಗಿದ್ದು ಸ್ವೀಕಾರವನ್ನು ಮಾಡ್ತಾನೆ, ನಂದು ಏನಲ್ಲ ಅಂತ ಇಷ್ಟು ಚಿಂತನೆ ಇದ್ರೆ ಸಾಕು. ಅರೆಗಳಿಗೆ ಬಿಡದಲೆ, ಒಂದು ಕ್ಷಣವೂ ಕೂಡ ಬಿಡದೆ ನಮ್ಮನ್ನ ಕಾವನೆಂದು ಅರಿತು ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ತಿಳಿದು, ಯಾರು ತಿಳಿಯುತ್ತಾರೋ ಅವರು ಆ ಈ ರೀತಿಯಾಗಿ ತಿಳಿದು ಭೂಮಿಯಲ್ಲಿ ಸದಾ ಸರ್ವಾಂತರಾತ್ಮಕನ ಅರ್ಚಿಸುತ್ತಿರು. ಸದಾ ಎಲ್ಲಾ ಪದಾರ್ಥದಲ್ಲೂ ವ್ಯಾಪ್ತನಾದ ಸರ್ವಾಂತರ್ಯಾಮಿಯಾದ ಆ ಪರಮಾತ್ಮನನ್ನ ಸದಾ ಅರ್ಚನೆ ಮಾಡು, ಅಂದ್ರೆ ಸ್ತೋತ್ರ ಮಾಡು, ಪೂಜೆ ಮಾಡು ಅಂತ ಪುಟ್ಟ ಅಭಿಪ್ರಾಯ. ಇಲ್ಲಿಗೆ ಆ ಶ್ವಾಸ ಸಂಧಿ ಎನ್ನತಕ್ಕ 15ನೇ ಅಧ್ಯಾಯ ಮುಗೀತು. ಇನ್ನು ಮುಂದೆ 16ನೇ ಸಂಧಿ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಕರೀತಾರೆ. ಅದರ ಕರ್ತೃತ್ವ ವಿಚಾರ ಚೆನ್ನಾಗಿ ಬರುತ್ತದೆ ಅದರಲ್ಲಿ. ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ